ಅಲ್ಸೂರ್ ಹತ್ರ, ಬೆಂಗಳೂರಿನ ಅಲ್ಸೂರ್ ಹತ್ರ ನಡೆದ ಶಿವ ಅಲಿಯಾಸ್ ಬಿಕ್ಲಾ ಶಿವ ಮರ್ಡರ್. ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲಾ ಶಿವ, ಇದರಲ್ಲಿ ಮಾಜಿ ಸಚಿವ KR ಪುರಂನ BJP ಶಾಸಕ ಭೈರತಿ ಬಸವರಾಜ್ 5ನೇ ಆರೋಪಿ. FIRನಲ್ಲಿ ಹೆಸರು ಬಂತು ಅಂದಾಗ ಹೈಕೋರ್ಟ್ಗೆ ಮೂವ್ ಆದರು. ಸಾಮಾನ್ಯವಾಗಿ ಹಂಗೆ ಮಾಡ್ತಾರೆ, ಹೈಕೋರ್ಟ್ಗೆ ಹೋಗಿ FIR ಕ್ವಾಶ್ ಮಾಡಬೇಕು, ವಿನಾಕಾರಣ ನನ್ನ ಹೆಸರು ಇದರಲ್ಲಿ ಸೇರಿಸಿದ್ದಾರೆ ಅಂತ. ಹೈಕೋರ್ಟ್ ಏನು ಅವತ್ತೇ FIR ಕ್ವಾಶ್ ಮಾಡಿಬಿಡೋದಿಲ್ಲ. ಕೇಳಿಸಬೇಕಾದದ್ದನ್ನು ಕೇಳಿಸ್ಕೊಂಡು ಇನ್ನೊಂದು ವಿಚಾರಣೆಗೆ ಒಂದು ದಿನಾಂಕ ಕೊಡ್ತಾರೆ. ಅಲ್ಲಿ ತನಕ ಆರೋಪಿಯ ವಿರುದ್ಧ ಒತ್ತಾಯದ ಕ್ರಮ ಆಗಬಾರದು ಅಂತ ಒಂದು ಮಧ್ಯಂತರ ಆದೇಶ, ಸಾಮಾನ್ಯವಾಗಿ ಅಂಥ ಆದೇಶಗಳು ಹೊರಡ್ತವೆ, ನಾವು ನೋಡಿರೋದು ಅದನ್ನು. ಅದೇ ಆಸೆಯಲ್ಲಿ ಭೈರತಿ ಬಸವರಾಜ್ ಹೈಕೋರ್ಟ್ಗೆ ಹೋದರೆ ಹೈಕೋರ್ಟು ನಾವಿದರಲ್ಲಿ ಮಧ್ಯಪ್ರವೇಶ ಮಾಡೋದಿಲ್ಲ, ಪೊಲೀಸರನ್ನ ಇನ್ವೆಸ್ಟಿಗೇಷನ್ ಮಾಡ್ಕೊಳ್ಳಿ ಅಂದ್ಬಿಟ್ಟು. ಅಕಸ್ಮಾತ್ ಒತ್ತಾಯದ ಕ್ರಮ ಆಗಬಾರ್ದು ಅಂತೇನಾದ್ರು ಹೈಕೋರ್ಟ್ ಹೇಳಿದರೆ ವಿಚಾರಣೆಗೆ ಸಹಕರಿಸಬೇಕು ಅಂತ ಒಂದು ಕಂಡೀಷನ್ ಹಾಕಿರ್ತಾರೆ. ಭೈರತಿ ಬಸವರಾಜ್ ಇನ್ನಷ್ಟು ಧೈರ್ಯವಾಗಿ ಪೊಲೀಸ್ ಸ್ಟೇಷನಿಗೆ ವಿಚಾರಣೆ ಎದುರಿಸೋದಕ್ಕೆ ಬರ್ತಿದ್ರು. ವಿಚಾರಣೆ ಮಾಡಿ ಬಿಟ್ಟು ಕಳಿಸ್ಲೇಬೇಕು, ವಶಕ್ಕೆ ಅರೆಸ್ಟು ಆ ಥರದ ಸೀನ್ ಇರ್ತಿರಲಿಲ್ಲ. ಬಟ್ ಇವತ್ತು ಹೈಕೋರ್ಟಿನ ಯಾವುದೇ ರಕ್ಷಣೆ ಇಲ್ಲದೆ ಭೈರತಿ ಬಸವರಾಜ್ ಅವರು ವಿಚಾರಣೆಗೆ ಬಂದರು ಪೊಲೀಸ್ ಸ್ಟೇಷನ್ಗೆ. ವಕೀಲರನ್ನ ಕರ್ಕೊಂಬಂದರು, ಪೊಲೀಸರು ವಕೀಲರು ಹೊರಗೆ ಇರಲಿ, ನಾವು ಸಪ್ರೇಟ್ ವಿಚಾರಣೆ ಮಾಡ್ತೀವಿ ಅಂದರು. ಆನ್ ಕ್ಯಾಮರಾ ವಿಚಾರಣೆ ಇದು. ಕೇಳಿದ ಪ್ರಶ್ನೆ, ಹೇಳಿದ ಉತ್ತರ ಎರಡೂ ಕೂಡ ಕ್ಯಾಮರಾದ ಎದುರುಗಡೆ. ಮಧ್ಯದಲ್ಲಿ ಕರೆಂಟ್ ಹೋಯ್ತು ಅಂತ 50 ನಿಮಿಷ ವಿಚಾರಣೆ ನಡೆದಿತ್ತು. ಕರೆಂಟ್ ಹೋಯ್ತು ಅಂತ ವಿಚಾರಣೆ ಸ್ವಲ್ಪ ಹೊತ್ತು ನಿಲ್ಲಿಸಿದ್ರು. ಮುಂದುವರಿತು ಹಾಗೆ ವಿಚಾರಣೆ. FIRನಲ್ಲಿ ಕಂಪ್ಲೇಂಟ್ ಕೊಟ್ಟಿರೋರು ಆ ಶಿವಪ್ರಕಾಶನ ತಾಯಿ ವಿಜಯಲಕ್ಷ್ಮಿ. ನನ್ನ ಮಗ ಆವಾಗ ಹೇಳ್ಕತ್ತಿದ್ದ, ನನಗೆ ಇಂಥ 5 ಜನರಿಂದ ಪ್ರಾಣ ಬೆದರಿಕೆ ಇದೆ ಅಂಥೇಳಿ 5ನೇ ಅವರ ಹೆಸರು ಭೈರತಿ ಬಸವರಾಜ್ ಅವ್ರದ್ದು ಹಾಕಿದ್ದಾರೆ. ಅದರ ಆಧಾರದ ಮೇಲೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಬರಬೇಕು ಅಂತ ಹೇಳಿದರು. ACP ಪ್ರಕಾಶ್ ರಾಥೋಡ್ ನೇತೃತ್ವದಲ್ಲಿ ಇವತ್ತು ತನಿಖೆಯಾಯಿತು. 50 ಪ್ರಶ್ನೆಗಳನ್ನು ಕೇಳಿದ್ರಂತೆ. ಹೊರಗೆ ಬಂದ ಮೇಲೆ ಬಿಟ್ಟು ಕಳಿಸಿದ್ರು, ಬುಧವಾರ ಮತ್ತೆ ಬನ್ನಿ ಅಂಥೇಳಿ. ಭೈರತಿ ಬಸವರಾಜ್ ಅವರು, ನಾನು ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಿದ್ದೀನಿ, ಬುಧವಾರ ಬರೋದಕ್ಕೆ ಹೇಳಿದ್ದಾರೆ, ಬುಧವಾರ ಬಂದು ನಾನು ನನ್ನ ಅನಿಸಿಕೆ ಹೇಳ್ತೀನಿ ಅಂದರೆ. ಇದರಲ್ಲಿ ಅಕ್ಯೂಸ್ ನಂಬರ್ 1 ಸ್ಟಿಲ್ ಅಬ್ಸ್ಕಾಂಡಿಂಗ್ ಜಗದೀಶ ಅಲಿಯಾಸ್ ಜಗ್ಗ. ಆತ ಒಂದು ಜಮೀನಿನ ವಿವಾದಕ್ಕೆ ಈ ಕೊಲೆ ಮಾಡ್ದ ಅನ್ನುವ ಆರೋಪ ಇರೋದು, ಇನ್ನೂ ತನಕ ಸಿಕ್ಕಿಲ್ಲ. ಒಂದು 100 ಕೋಟಿ ಮೌಲ್ಯದ್ದು ಅಂತಾರೆ ಜಮೀನಿಗೆ. ಬೆಂಗಳೂರಿನಲ್ಲಿ ವ್ಯವಹಾರಗಳು ನಡೆಯೋದೆ ಹಾಗೆ, 100 ಕೋಟಿ ಅಂತೆ. ಸದರಿ ಜಗದೀಶ ಅಲಿಯಾಸ್ ಜಗ್ಗ ಭೈರತಿ ಬಸವರಾಜ್ ಅವರಿಗೆ ಅತ್ಯಾಪ್ತ ಅನ್ನುವ ಆರೋಪ ಇದೆ. ಆ ಜಗದೀಶ ನನಗೆ ಪರಿಚಯ ಇಲ್ಲ, ನನಗೆ ಗೊತ್ತಿಲ್ಲ. MLA ಅಂದಮೇಲೆ 100 ಜನ ಬರ್ತಾರೆ, 100 ಜನ ಹೋಗ್ತಾರೆ ಅಂತ ಭೈರತಿ ಬಸವರಾಜ್ ಅವರು ಮಾತಾಡ್ತಾರೆ. ಇದು ಜಗದೀಶನ ಪಕ್ಕದಲ್ಲಿ ಭೈರತಿ ಬಸವರಾಜ್ ಅವರು ಕೂತ್ಕೊಂಡಿರುವ ದೃಶ್ಯ. ಯಾವುದೋ ಕಾರ್ಯಕ್ರಮ ಅಂದರೆ ಸ್ಟೇಜ್ ಮೇಲೆ ಬರ್ತಾರಪ್ಪ. ಬಟ್ ಇಷ್ಟೇ ಅಲ್ಲ, ಮಹಾಕುಂಭ ಮೇಳಕ್ಕೂ ಹೋಗಿದ್ರು ಜೊತೆಗೆ, ಒಟ್ಟೊಟ್ಟಿಗೆ. ಇದು ಬರ್ಡೇ, ಭೈರತಿ ಬಸವರಾಜ್ ಅವರ ಬರ್ಡೇ. ಇದು ಮಹಾಕುಂಭ ಮೇಳ. ಕೇಳಿಸ್ಕೊಳ್ಳಿ ಭೈರತಿ ಬಸವರಾಜ್ ಅವರು ಹೇಳಿದ್ದು. ತನಿಖೆಗೆ ಸಹಕಾರ ಕೊಟ್ಟಿದ್ದೀವಿ. ತನಿಖೆಯಲ್ಲಿ ಎಲ್ಲ ಕೇಳಿದ್ದಾರೆ, ಆ ಥರ ಏನಿಲ್ಲ ಅಂತ ನಾನು ಹೇಳಿದ್ದೀನಿ. ತನಿಖಾಧಿಕಾರಿಗಳು ಹೇಳಿದ್ದೀವಿ, ಅವ್ರ ಮುಂದೆ ಹೇಳಿದ್ದೀನಿ. ಸೊ ಅದು ಇನ್ನೂ ನನಗೆ ಇನ್ನೂ ಒಂದು ಸರಿ ಬರಬೇಕು ಅಂತ ಹೇಳಿದ್ದಾರೆ. ಅದು ಅವತ್ತು ಕೂಡ 23ನೇ ತಾರೀಕು ಅಂತ ಬುಧವಾರ. ಸೊ ಅವತ್ತು ಕೂಡ ಬರ್ತೇನೆ, ಬಂದು ಅವತ್ತು ಕೇಳ್ತೀವಿ. ಅವತ್ತು ಕೂಡ ನನ್ನ ಅನಿಸಿಕೆಗಳನ್ನ ಹೇಳ್ಬೇಕಾಗ್ತದೆ. ಸೊ ಅದನ್ನು ಹೇಳ್ತೀನಿ. ಆ ಜಗದೀಶ್ ಪರಿಚಯ ಇಲ್ಲ, ಏನೂ ಇಲ್ಲ. ಹಾಂ ಅಷ್ಟೇ. ಹೌದೌದು. ಇದಾಗಿ ವಿಚಾರಣೆ ಆದಮೇಲೆ ಭೈರತಿ ಬಸವರಾಜ್ ಅವರ ಪ್ರತಿಕ್ರಿಯೆ ತೆಗೆದುಕೊಳ್ಳೋದಕ್ಕೆ ನಮ್ಮ ರಿಪೋರ್ಟರ್ಸ್ ಎಲ್ಲ ನಿಂತ್ಕೊಂಡಿದ್ದಾರೆ ಅಲ್ಲಿ. ಹೊರಗಡೆ ಬಂದ ಈ ಪೊಲೀಸರದ್ದು ಏನೂ ಗೊತ್ತಾಗಲಿಲ್ಲ ನನಗಿದು. ಮೀಡಿಯಾದವ್ರ ಮೇಲೆ ಏನು ತಳ್ಳಾಡ್ಕೊಂಡು ಹೋದ್ರು ಅಂದರೆ, ಭಾರತೀನಗರ ಇನ್ಸ್ಪೆಕ್ಟರ್ ಫಿರೋಜ್ ಅಹಮ್ಮದ್ ಅಂತೆ. ಅರೆ
ಆ ಜಗದೀಶ್ ಪರಿಚಯ ಇಲ್ಲ ಏನು ಇಲ್ಲ. ಅಷ್ಟೇ. ಹೌದೌದು ನೆಕ್ಸ್ಟ್ ಬುಧವಾರ. ಯಾ ಜಗದೀಶ್ ಪರಿಚಯ ಇಲ್ಲ ಏನು. ಈಚೆ ತಗೊಳ್ಳಕ್ಕೂ ಬಿಡಲ್ಲ ಅಂದ್ರೆ ಅದು ಇಲ್ಲಿ ವ್ಯವಸ್ಥೆ ಇದೆ ತಿಳಿದಿನವರಿಗೆ ಸರ್ ಇಲ್ಲಿ ವ್ಯವಸ್ಥೆ ಆಗಿತ್ತು ಸರ್. ಅಲ್ಲಿ ಏನು ಗೊತ್ತಾ ಲೋಗ ಇಟ್ಟು ಸರ್ ಅವ್ರು ಪಾಡ್ದವರು ಕುಡಿದ್ರೆ ಸರೋಗಿರ ಸರ್. ಯಾಕೆ ತಳ್ಳಬೇಕು? ಅವ್ರು ಒಡ್ಡಿ ಕೊಟ್ಟು ಎಲ್ಲ ಸರ್ ಆಮೇಲೆ ನಿರೀಕ್ಷೆ ನಮಗಿಲ್ಲ. ಈ ಕಡೆ ಬರಲಿಲ್ಲ ಅಂದ್ರೆ ಏನು ಮಾಡ್ತೀವಿ ನಾವು ಆಫೀಸ್ ಸರ್? ನಮ್ದೇನಿದೆ ಅವ್ರು ಕ್ಯಾಮ್ರಾ ನಾವು ತಳ್ಳಿಲ್ಲ ಸರ್, ಅವರೇ ತಳ್ಳಿದ್ರು ಸರ್. ಸರ್ ಬೇಡ ಸರ್, ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅವ್ರನ್ನ. ಬರ್ಲಿ ಅವ್ರು ಸರ್. ಮಾತಾಡೋಣ. ಗಲಾಟೆ ಆಯಿತು ರಿಪೋರ್ಟರ್ಸ್ಗೂ ಪೊಲೀಸರಿಗೂ. ಏನಿದೆ ತಳ್ಳುವಂಥದ್ದು? ಯಾಕೆ ಒಂದು ಆರೋಪದ ಮೇಲೆ ವಿಚಾರಣೆಗೆ ಒಬ್ಬ MLA ಮಾಜಿ ಸಚಿವರು ಬಂದಾಗ ಏನು ಪ್ರತಿಕ್ರಿಯೆ ತಗೋಬಾರ್ದಾ? ಏನು ಈ ಮರ್ಡರ್ ಕೇಸ್ನಲ್ಲಿ ನಿಮ್ಮದು ಅಂತ ಕೇಳಬಾರ್ದ ಪ್ರಶ್ನೆನ? ಈ ಶಿವಪ್ರಕಾಶನ ಮರ್ಡರ್ ಕೇಸಿನ ತನಿಖೆ ನೆಟ್ಗೆ ನಡೆದ್ರೆ ಕನಿಷ್ಠ 6 ಜನ ಪೊಲೀಸರು ಸಸ್ಪೆಂಡ್ ಆಗಬೇಕು. 6 ಜನ ಪೊಲೀಸರು ಕನಿಷ್ಠ ಸಸ್ಪೆಂಡ್ ಆಗಬೇಕು. ಇದರಲ್ಲಿ ಒಂದು 4 ಜನ ಜೈಲಿಗೆ ಹೋದರೂ ನನಗೇನು ಆಶ್ಚರ್ಯ ಇಲ್ಲ, ನನಗೇನೂ ಆಶ್ಚರ್ಯ ಇಲ್ಲ. ಮತ್ತೆ 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 4 ಕಂಪ್ಲೇಂಟ್ ಕೊಟ್ಟಿದ್ದಾನೆ ತನಗೆ ಪ್ರಾಣ ಬೆದರಿಕೆ ಇದೆ ಅಂತ. ಗೆಣಸ್ಕೆರದ್ರ ಪೊಲೀಸರು ಕೂತ್ಕೊಂಡು. ಒಂದು ಸಲ ಅಂತೂ ಇಂಥ ಬೈಕು ನನ್ನನ್ನು ಫಾಲೋ ಮಾಡ್ಕೊಂಡು ಬರ್ತಾ ಇದೆ, ನನ್ನ ಕೊಲೆ ಮಾಡೋದಕ್ಕೆ ಬರ್ತಾ ಇದ್ದಾರೆ ಅಂತ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾನೆ. ಆ ಬೈಕ್ ಹಿಡಿದು ನೋಡಿದ್ರೆ ಅದರಲ್ಲಿ ವೆಪನ್ಸ್ ಇದ್ದಾವೆ ಅದರಲ್ಲಿ. ಪೊಲೀಸರು FIR ಸಹಿತ ಮಾಡಿಲ್ಲ, ಅದನ್ನ NCR ಮಾಡಿ ಕಳಿಸಿದ್ರು. NCR ಆ ಕೆಲಸ ಯಾರ್ಯಾರು ಮಾಡಿದ್ರಲ್ಲ ಅವ್ರು ಎಲ್ಲರೂ ಕಲ್ಪ್ರಿಟ್ಸ್. ಈ ಮರ್ಡರ್ ಕೇಸಲ್ಲಿ ಎಲ್ಲರೂ ಕಲ್ಪ್ರಿಟ್ಸ್ ಅವರು. ಈಗ ಪ್ರತಿಕ್ರಿಯೆ ತೆಗೆದುಕೊಳ್ಳೋದಕ್ಕೆ ಹೋದಂಥ ಪತ್ರಕರ್ತರ ಮೇಲೆ ದರ್ಪ. ಅಲ್ಲೆಲ್ಲೆಲ್ಲೆಲ್ಲೆ ಚೆನ್ನಾಗಿದೆ ಇದು. ನೀವು ಮಾಡಬೇಕಾದ ಕೆಲಸ ನೆಟ್ಗೆ ಮಾಡಿದರೆ ಇವತ್ತು ಈ ಮರ್ಡರ್ ಆಗ್ತಿರಲಿಲ್ಲ ಈ ಮರ್ಡ್ರು. ಈ ಮರ್ಡರ್ ಕೇಸಿನ ಮೊದಲನೇ ಆರೋಪಿ ಜಗದೀಶ ಅಲಿಯಾಸ್ ಜಗ್ಗ ರೌಡಿ ಶೀಟರ್ ಆಗಿದ್ದ. ಆತನ ರೌಡಿ ಶೀಟ್ ಯಾರು ಕ್ಲೋಸ್ ಮಾಡಿದ್ರು? ರೌಡಿ ಶೀಟು? ಇನ್ಸ್ಪೆಕ್ಟ್ರು ಶಿಫಾರಸ್ಸು ಮಾಡಬೇಕು, ACP ಕ್ಲೋಸ್ ಮಾಡಬೇಕು. ರೌಡಿ ಶೀಟ್ ಓಪನ್ ಇದ್ದಿದ್ರೆ ಆತನ ಮೇಲೆ ಚಲನವಲನಗಳ ಮೇಲೆ ನಿಗಾ ಇಡ್ತಿದ್ರಿ ತಾನೆ. ಯಾರ ಒತ್ತಾಯಕ್ಕೆ ಬಿದ್ದು ಮಾಡಿದ್ರಿ? ಒತ್ತಾಯವೋ ದುಡ್ಡೋ? ಕೇಳಬೇಕಾಗಿರೋ ಪ್ರಶ್ನೆ ಸ್ವಾಮಿ ಇದು. ಯಾರು ಹೇಳಿದ್ರು ಅಂತ ರೌಡಿ ಶೀಟ್ ಕ್ಲೋಸ್ ಆಯ್ತು ಆತನದ್ದು? ಒಂದು ಸಲ CCBಯ ಮೂಲಕ ಆ ಭಾಗದ ಅಷ್ಟೂ ರೌಡಿಗಳ ಮನೆಯ ಮೇಲೆ ಸರ್ಪ್ರೈಸ್ ರೇಡು ಅಂತ ಡಿಸೈಡ್ ಆಗಿ ಅಲ್ಲಿನ ಕೆಲವು ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳ ಕಾಯ್ತಿರ್ತಾರೆ. ಜಗದೀಶನ್ ಮನೆ ಮೇಲೂ ರೇಡ್ ಆಗುತ್ತೆ, ಇವತ್ತು ಜಗದೀಶನ್ ಮನೆ ಮೇಲೂ ರೇಡ್ ಆಗುತ್ತೆ. ಅವನ ಮನೆ ಬಿಟ್ಟು ಉಳಿದವ್ರು ಎಲ್ಲರ ಮನೆ ಮೇಲೂ ರೇಡ್ ಆಯಿತು. ಅರೆ ಯಾಕೆ ಸ್ವಾಮಿ ಅವನ ಮನೆ ಮೇಲೆ ರೇಡ್ ಮಾಡಲಿಲ್ಲ ಅಂದರೆ ಅವನದೇನು ಆ್ಯಕ್ಟಿವಿಟೀಸ್ ಇರೋದಕ್ಕೆ ಪ್ರೂಫೇ ಇಲ್ವಲ್ಲ ಸರ್ ಅಂದ್ಬಿಟ್ರಂತೆ. ಅವನ ಆ್ಯಕ್ಟಿವಿಟೀಸ್ ಇರೋದಕ್ಕೆ ಪ್ರೂಫೇ ಇಲ್ವಲ್ಲ ಸರ್ ಅಂತ. ಮತ್ತೆ ಯಾಕೆ A1 ಮಾಡ್ತೀರಿ? ಮತ್ತೆ ಯಾಕೆ ಅಕ್ಯೂಸ್ ನಂಬರ್ 1 ಮಾಡ್ತೀರಿ ಆತನನ್ನು? ಇದು ಬೆಂಗಳೂರು ಪೊಲೀಸಿಂಗಿನ ಹಣೆ ಬರ ಇದು. ಈ ಹಣೆ ಬರ ಇಟ್ಕೊಂಡು ದರ್ಪ ತೋರಿಸೋದು ಯಾರ ಮೇಲೆ ಅಂದರೆ ಪತ್ರಕರ್ತರ ಮೇಲೆ, ವರದಿ ಮಾಡೋದಕ್ಕೆ ಹೋದ ಪತ್ರಕರ್ತರ ಮೇಲೆ. ಚಾಲೆಂಜ್ ಮಾಡಿ ಹೇಳ್ತೀನಿ, ಈ ಮರ್ಡರ್ ಅಫ್ಕೋರ್ಸ್ ಒಬ್ಬ ರೌಡಿಯಿಂದ ಇನ್ನೊಬ್ಬ ರೌಡಿಯ ಮರ್ಡರ್ ಇದು. ಆದರೆ ಇದರಲ್ಲಿ ಪೊಲೀಸರ ಕೈಗಳು ಎಷ್ಟು ಆಳವಾಗಿ ಹುದುಕಿಕೊಂಡಿದ್ದಾವೆ ಅನ್ನೋದರ ತನಿಖೆ ಆಗಲಿ. ಫಸ್ಟು ಗೊತ್ತಾಗತ್ತೆ ನಿಮಗೆ ಏನೇನಾಗಿದೆ ಅಂತ. ಪೊಲೀಸಿಂಗೆ ಹಾಳು ಬಿದ್ದು ಹತ್ತಿ ಬಿತ್ತದಂಗೆ ಆಗಿದೆ. ನಮಗಂಥ ಸತ್ಯಗಳೆಲ್ಲ ಹೊರಗೆ ಬರ್ತವೆ ಅನ್ನೋ ನಂಬಿಕೆ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.